ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆ, ಈ ಚಿತ್ರದಲ್ಲಿ ವಿಶೇಷತೆ ಏನಂದರೆ, ನನ್ನ ಕಲಾ ನಿರ್ದೇಶನದಲ್ಲಿ ಒಂದು 1970ಸ್ಗೆ ಹೋಲುವಂಥ ಒಂದು ಆ ಬೆಂಗಳೂರನ್ನ ಕ್ರಿಯೇಟ್ ಮಾಡಿಸಿದ್ದಾರೆ ನಮ್ಮ ಪ್ರೇಮ್ ಸರು. ಅದನ್ನು ಆ್ಯಕ್ಚುಲಿ 1970s ಬೆಂಗಳೂರನ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿದ್ರೆ, ಓಕೆ, ಯಾವ ಥರ ಏನು ಅಂತ ನಾವೇನೋ ಒಂದು ನಾರ್ಮಲ್ ಒಂದು ನಾರ್ಮಲ್ ಒಂದು ಸ್ಕೇಲಲ್ಲಿ ಇರುತ್ತೆ ಅಂದ್ಕೊಂಡು ಹೋದೆ. ಸರಿ, ಅಲ್ಲಿ ಹೋದಾಗ ಅವರ ಕ್ರಿಯೇಟಿವಿಟಿಗೆ ಅವ್ರ ಇದಕ್ಕೆ ಅದು ಖಂಡಿತ ಇದು ಈ ಪ್ರಮಾಣದಲ್ಲಿ ಮಾಡೋದಕ್ಕೆ ಎಷ್ಟು ಸಾಧ್ಯತೆ ಇದೆ ಅನ್ನೋದಕ್ಕೆ ಯೋಚನೆ ಮಾಡೋದಕ್ಕೆ 2 ದಿನ ಆಯಿತು. ಸರಿ ಅಂದ್ಬಿಟ್ಟು ಎಲ್ಲ ಆದಮೇಲೆ ಟೋಟಲಿ ಇವ್ರಿಗೆಲ್ಲ ಒಂದು ಗ್ರಾಫ್ ಮಾಡಿ ಕೊಟ್ಟಾದಮೇಲೆ ಪ್ರೇಮ್ ಸರ್ ಕೇಳಿದ್ರು, ಇದನ್ನು ಎಷ್ಟು ಟೈಮ್ ಬೇಕಾಗತ್ತೆ, ಎಷ್ಟು ಜಾಗ ಬೇಕಾಗತ್ತೆ ಅಂತ. ಸುಮಾರು ಒಂದು 18 ಎಕರ್ಸ್ ಜಾಗ ಬೇಕಿತ್ತು. ಆವಾಗ ನಮ್ಮ ಉದಯ್ ಮೆಹ್ತಾ ಸರ್ ಅವರ ಪರಿಚಯ ಇರೋ ಒಂದು ಜಾಗದಲ್ಲಿ ಇದನ್ನು ಸೆಟ್ನ ಸ್ಟಾರ್ಟ್ ಮಾಡ್ತೀವಿ. ಆ ಸೆಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಒಂದು ಟೌನ್ ಹಾಲ್ ಮುಂದೆ ಎಪಿಸೋಡ್ಸು ಸಾಕಷ್ಟಿದೆ. ಅದು ಯಾಕಂದರೆ ಇಡೀ ಸಿಟಿ ಮಾರ್ಕೆಟಲ್ಲಿ ನಡೆಯುವಂಥ ಒಂದು ಘಟನೆ. ಅಲ್ಲಿ ಏನಂದರೆ, ಒಂದು ತಿಗಳ್ರ ಪಾಳ್ಯ ಅಂತಿದೆ. ತಿಗಳ್ರ ಪಾಳ್ಯದಲ್ಲಿ ಧರ್ಮರಾಯ ಟೆಂಪಲ್ ಇದೆ, ಗರ್ಡಿ ರೂಮ್ ಇದೆ, ಆಮೇಲೆ ಟೌನ್ ಹಾಲ್ ಇದೆ, ಸಿಟಿ ಮಾರ್ಕೆಟ್ ಇದೆ. ಇಷ್ಟೂ ಏರಿಯಾನ 18 ಎಕರೆನಲ್ಲಿ ನಾನು ಕ್ರಿಯೇಟ್ ಮಾಡಬೇಕಾಗಿ ಬಂತು. ಸರಿ, ಕ್ರಿಯೇಟ್ ಬೇಕಾಗಿ ಬಂದಾಗ ಅದ್ರ ಬಜೆಟ್ ಕೇಳಿ ಫಸ್ಟ್ ಎಲ್ಲ ದಂಗಾಗ್ತಾರೆ ಅಂದ್ಕೊಂಡಿದ್ದೆ. ಬಟ್ ಸುಪ್ರೀತ್ ಸರ್ ಅದಕ್ಕೆ ಯೋಚನೆ ಮಾಡಲಿಲ್ಲ. ಸರ್, ಲೆವೆಲ್ ಬೆಸ್ಟ್ ಮಾಡಿ ಸರ್, ನಾನಿದ್ದೀನಿ ಅಂದರು. ಜೊತೆಗೆ ಕೆವಿನ್ ಸರು ಅಷ್ಟೇ ಪ್ರೋತ್ಸಾಹ ಕೊಟ್ಟರು. ಸರಿ, ಇದನ್ನು ಸೆಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಟೌನ್ ಹಾಲ್ನ ಮಾಡಬೇಕು. ಆ್ಯಕ್ಚುಲಿ ಟೌನ್ ಹಾಲ್ ಅಂತೇಳಿದ್ರೆ ಅದು ಇಡೀ ನಮ್ಮ ಕರ್ನಾಟಕದಲ್ಲಿ ಅದೊಂದು ಒಳ್ಳೆ ಎಲ್ಲರಿಗೂ ಚಿರಪರಿಚಿತ ಬಿಲ್ಡಿಂಗು. ಆ ಬಿಲ್ಡಿಂಗ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿದ್ರೆ ಆ್ಯಸ್ ಇಟ್ ಈಸ್ ಮಾಡಬೇಕು. ನಾವೇನಾದ್ರು ರೆಪ್ಲಿಕಾ ಮಾಡೋಕ್ಕೆ ಹೋಗಿ ಏನಾದ್ರು ಒಂಚೂರು ಹಾಳು ಮಾಡಿದ್ರು ಅದು ಎಲ್ಲರಿಗೂ ಗೊತ್ತಾಗೋದು ಇದು ಟೌನ್ ಹಾಲ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ಸುಮಾರು 1 ವಾರಗಳ ಬಿಫೋರು ನಮ್ಮ ಪ್ರೇಮ್ ಸರ್ಗೆ ಹೇಳಿ ಪರ್ಮಿಷನ್ ಹಾಕ್ಸಿ, ನಮ್ಮ ಮ್ಯಾನೇಜರ್ಗಳ ಜೊತೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಟೌನ್ ಹಾಲ್ಗೆ ಹೋಗ್ತೀವಿ. ಟೌನ್ ಹಾಲ್ಗೆ ಹೋಗಿ ಟೌನ್ ಹಾಲ್ ಮೇಲೆ ಪರ್ಮಿಷನ್ ಹಾಕಿ ಟೌನ್ ಹಾಲ್ ಮೇಲೆ ಹತ್ತಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಕಾರ್ನರ್ ಟು ಕಾರ್ನರು, ಸ್ಕೇಲ್ ಟು ಸ್ಕೇಲು ಮೆಷರ್ ಮಾಡ್ತೀವಿ. ಆ ಮೆಷರ್ ತೊಗೊಂಡು ಬಂದು ಎಲ್ಲ ತೊಗೊಂಡು ರೆಡಿ ಆಗುತ್ತೆ ಸೆಟ್ಟು. ಆ ರೆಡಿ ಆಗೋದ್ರಲ್ಲಿ ಏನು, ಟೌನ್ ಹಾಲ್ ಸರ್ಕಲ್ಲು ಇನ್ಕ್ಲೂಡಿಂಗ್ ಆಪೋಸಿಟ್ ಮೈಸೂರು ಶುಗರ್ ಬಿಲ್ಡಿಂಗು, ಶಿವಾಜಿ ಟಾಕೀಸು, ಮೈಸೂರು ಬ್ಯಾಂಕು, ಇಷ್ಟೂ ಸರ್ಕಲ್ ಕ್ರಿಯೇಟ್ ಆಗ್ತದೆ ಒಂದು ಸೈಡು. ಇನ್ನೊಂದು ಸೈಡು ಸೇಮ್ ಕೃಷ್ಣರಾಜೇಂದ್ರ ಮಾರ್ಕೆಟು 1970 ಇಸ್ವಿನಲ್ಲಿ ಹಿಂಗಿತ್ತು, ಅದನ್ನು ಕ್ರಿಯೇಟ್ ಮಾಡ್ತೀವಿ. ಎಲ್ಲ ರೆಡಿ ಆಗ್ತಾ ಹೆಂಗಾಗೋಯ್ತು ಅಂದರೆ, ಎಲ್ಲರಿಗೂ ಒಂದು ಸಖತ್ತು ಖುಷಿ ಆಯಿತು. ಪ್ರೇಮ್ ಸರ್ ಅಂತ ಹೇಳ್ಬಿಟ್ರು, ನಾನು ಏನೇನೋ ಅಂದ್ಕೊಂಡಿದ್ದೆ, ಇದರಲ್ಲಿ ಇದು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂತೇಳಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಕೊನೆಗೆ ಆ ಟೌನ್ ಹಾಲು ಮತ್ತು ಕೃಷ್ಣರಾಜೇಂದ್ರ ಮಾರ್ಕೆಟ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನಿಮಗೆ ಆ ಟೌನ್ ಹಾಲು ಒರಿಜಿನಲ್ ಟೌನ್ ಹಾಲಲ್ಲಿ ಅದೇ ಕಾಸ್ಟ್ಯೂಮಲ್ಲಿ ನೀವು ಫೋಟೋ ತೆಗೆಸ್ಕೊಂಡು ಬಂದು, ನಾನು ಹಾಕಿರೋ ಸೆಟ್ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಬಂದು 2 ಕೊಲಾಜ್ ಮಾಡಿದ್ರೆ ನಿಮ್ಗೆ ಒರಿಜಿನಲ್ ಯಾವುದೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಕೂಲಂಕುಷವಾಗಿ ನಿಂತು ಇವರೆಲ್ಲ ಬೆನ್ನೆಲುಬಾಗಿ ನಿಂತು ನನಗೇನಂದರೆ ಹಗಲು ರಾತ್ರಿ ಮಾಡಿಕೊಟ್ರು. ಈವನ್ ನಾನು ಹೇಳ್ತಾ ಇರೋದು ಹೈಟು, ವಿಡ್ತು, ಡೆಪ್ತು, ಟೆಕ್ಸ್ಚರು, ಟೋನು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್. ನಾನು ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನನಗೆ ಈ ಥರದ್ದೊಂದು ಇಲ್ಲಿವರೆಗೂ ಸಾಕಷ್ಟು ಸಾಂಗ್ಗಳಿಗೆ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ದೀನಿ, ಮಾಡ್ರನ್ ಸೆಟ್ಸ್ ಹಾಕಿದ್ದೀನಿ, ಓಲ್ಡ್ ಸೆಟ್ಸ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಆದರೆ ನಾನು ಹುಟ್ಟಿರೋಂಥ ಬೆಂಗಳೂರು ಸೆಟ್ನೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ರಿಯಲಿ ನನಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಎಕ್ಸ್ಟ್ರಾರ್ಡ್ನರಿ ಇದೆ. ಕಬ್ಬನ್ಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಚಿಕ್ಕಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಧರ್ಮರಾಯ ಟೆಂಪಲ್ಲು, ಆ ತಿಗಳ್ರಪೇಟೆ, ಆಮೇಲೆ ಗರ್ಡಿ ರೂಮು, ಎಂಟೇರ್ ಇದು. ಅಲ್ಲೇನಂದರೆ, ಈಗ ನಾವು ಈಗಲೂ ಆ ಸೆಟ್ಟಲ್ಲಿ ಓಡಾಡ್ತಿರೋ ನಮಗೇನೆ ಖುಷಿ ಅನಿಸುತ್ತೆ. ಈ ಥರ ಒಂದು ಅತ್ಯದ್ಭುತವಾದ ಒಂದು ಸೆಟ್ನ ಕ್ರಿಯೇಟ್ ಮಾಡಿಕೊಡೋಕ್ಕೆ ಕಾರಣರಾದಂಥ ನಮ್ಮ ಪ್ರೇಮ್ ಸರ್ಗೆ ನಿಜವಲ್ಲೂ ನಾನು ಚಿರಋಣಿಯಾಗಿರಬೇಕು. ಜೊತೆಗೆ ನಮ್ಮ ಸುಪ್ರೀತ್ ಸರ್ ಅಂತೂ ಯಾವತ್ತೂ ಇದು ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು, ಇದು ಬೇಡ ತುಂಬ ಬಜೆಟ್ ಆಗುತ್ತೆ ಅಂತ ಹೇಳಲಿಲ್ಲ. ಕೆವಿನ್ ಸಾರು ಹಾಗೆ ಸಪೋರ್ಟ್ ಕೊಟ್ಟರು. ಸುಪ್ರೀತ್ ಸರ್ ಅಂತೂ ಯಂಗ್ ಆ್ಯಂಡ್ ಎನರ್ಜಿ ಅವರು. ಯಾವಾಗಲೂ ಅಷ್ಟೇ, ಏನಿಗೆ ಅಂದರೆ ಏನೇ ಮಾಡ್ಬೇಕಾದ್ರೆ ಸರ್ ನಿಮಗೆ ಹೌದಾ ಸರ್ ಮಾಡ್ತೀರಾ ಸರ್, ಈಗಲಿಂದಲ್ಲ, ಅವ್ರದ್ದು ನಮ್ಮದು ಹೆಚ್ಚು ಕಮ್ಮಿ ಒಂದು 15 ವರ್ಷ ಪರಿಚಯ. ಅವತ್ತಿಂದನೂ ಇವತ್ತಿಗೂ ಹಂಗೆ ಇದ್ದಾರೆ. ಆಗಿಂದಾಗಿ ಇದೊಂದು ದೊಡ್ಡ ಸೆಟ್ನೇ ಕ್ರಿಯೇಟ್ ಮಾಡಿದ್ದೀವಿ. ಆಮೇಲೆ ಇದ್ರದ್ದು ಬಜೆಟ್ ಎಲ್ಲೋ ಇದಾಗಿದೆ. ಅದ್ರ ಜೊತೆಗೆ ನಮ್ಮ ಹೀರೋ ಸರು ಅವಾಗ ಹೇಳ್ತಾ ಇರ್ತಾರೆ, ಅಣ್ಣ ಹಿಂಗಿರುತ್ತೆ ಅಣ್ಣ ಸೆಟ್ಟಿಗೆ ಬಂದಮೇಲೆ ಅವ್ರು ರಿಯಲಿ ಅದರಲ್ಲಿ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ಬಿಡ್ತಾರೆ. ಅವ್ರು ಎಲ್ಲರೂ ಅಷ್ಟು ಒಂಥರ ಸ್ಪ್ಲಿಟ್ ಪರ್ಸ್ನಾಲಿಟಿ ಇದ್ದಂಗೆ ನಮ್ಮ ಇವ್ರು ಹೀರೋ. ಓಕೆ, ಹಾಗೆ ಇನ್ನು ನಮ್ಮ ಅರ್ಜುನ್ ಸರ್ ಮ್ಯೂಸಿಕ್ಕಿಗೂ ನಾನು ಹಾಕಿರೋ ಸೆಟ್ಗೂ ರಿಯಲಿ ಒಂದು ಒಳ್ಳೆ ಮ್ಯಾಚ್ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಎಲ್ಲ ಅದ್ಭುತವಾಗಿ ಮೂಡಿ ಬರೋದಕ್ಕೆ, ಇಷ್ಟು ದೊಡ್ಡ ದೃಶ್ಯವಾಗಿ ಮೂಡಿ ಬರೋದಕ್ಕೆ ನಮ್ಮ ವಿಲಿಯಮ್ಸ್ ಅವರು. ಆ ವಿಲಿಯಮ್ಸ್ ಅವ್ರು ನಾನು ಮಾಡಿರೋ ಸೆಟ್ನ ಎಷ್ಟು ಇದರಾಗಿ ತೋರಿಸಿದ್ದಾರೆ ಅಂದರೆ, ಈಗ ನಾನು ಆ ಸಾಂಗಲ್ಲಿ ನೋಡ್ತಾ ಇದ್ದಂಗೆ ಓ ಬಾಬಾ, ಇದು ನಾನು ಹಾಕಿರೋ ಸೆಟ್ ಅನಿಸ್ತು. ಒಂದು ಸಲ ಮೈ ಜುಮ್ ಅನಿಸ್ತು. ರಿಯಲಿ ಬರೀ ಒಂದು ಸಾಂಗಲ್ಲಿ ಈ ಥರ
ವಿಜುವಲ್ಸ್ ಮಾಡಿದ್ದಾರೆ. ನಿನ್ನ ಪ್ರೇಮ್ ಸರ್ ಕೇಳ್ಬೇಕು ಕೂತ್ಕೊಂಡು, ಮಗ ಹಿಂಗಲ್ಲ ಇನ್ನೂ ಹೋಗ್ಬೇಕು ಡೆಪ್ತು ಅಂತಾರೆ. ನಮ್ಗೆ ಯಾಕಂದರೆ ಒಂದು ಸಲ ನಾನು ಇದೇ ಕಬ್ಬನ್ಪೇಟೆ ಚಿಕ್ಕಪೇಟೆ ಮಾರ್ಕಿಂಗ್ ಹಾಕಿದಾಗ ಪ್ರೇಮ್ ಸರ್ನ ಕರೆದ್ಬಿಟ್ಟು ಒಂದು ಸಲ ಮಾರ್ಕಿಂಗ್ ನೋಡಿದ್ರು. ಬಂದರು, ಕರೆದ್ಬಿಟ್ಟು ಮಗನೇ ಬಾಯಿಲಿ ಅಂದ್ಬಿಟ್ಟು ಕೈ ಹಾಕ್ಕೊಂಡು, ನನಗೆ ಹಿಂಗಲ್ಲ ಮಗ, ಇನ್ನೂ ದೊಡ್ಡದು ಬೇಕು, ಇನ್ನೂ ಆಗಲೇಬೇಕು ಅಂತೇಳಿ ತೆಗೆಸಿ ಮತ್ತೆ ರೀಮಾರ್ಕ್ ಮಾಡಿಸಿ ಆ ಕಬ್ಬನ್ಪೇಟೆ ರೋಡ್ಗಳನ್ನ, ಆಮೇಲೆ ಹೀರೋ ಒಂದು ಹೌಸ್ನೂ ಹಾಕಿದ್ದೀನಿ, ಅಷ್ಟು ದೊಡ್ಡದಾಗಿ ಮಾಡಿಸಿದ್ರು. ಇದರಲ್ಲಿ ಏನಂದರೆ ನನಗೆ ಒಂದು ಖುಷಿಯಾಗಿದ್ದು, ಈ ಸೆಟ್ಗಳ ಜೊತೆ ಆ್ಯಕ್ಚುಲಿ ಒಂದು ಮಾಡಿ ಬಸ್ ಬೇಕಾಗತ್ತೆ. ನಾವು ಅದನ್ನು ಚೆನ್ನೈಯಲ್ಲಿ ಹುಡುಕಿದ್ವಿ, ಮತ್ತು ಮುಂಬೈಯಲ್ಲಿ ಹುಡುಕಿದ್ವಿ. ಆವಾಗಿನ 1970s ಮಾಡಿ ಬಸ್ಗಳನ್ನ ನಾವು ನೋಡಿರ್ತೀವಿ ಹೆಂಗಿರುತ್ತೆ ಅಂತ. ಸರಿ, ಆ ಅದನ್ನು ಮಾಡಬೇಕಂತ ಎಲ್ಲೂ ಸಿಕ್ಕಲಿಲ್ಲ ನಮಗೆ. ಕೊನೆಗೆ ಮಂಗಳೂರಿಂದ ಒಂದು ಸ್ಕೂಲ್ ಬಸ್ನ ತರಿಸಿ, ಆ ಸ್ಕೂಲ್ ಬಸ್ನ ಕಟ್ ಮಾಡಿ, ಅದು ನಮ್ಮ 1970s ಹೆಂಗಿತ್ತು ಮಾಡಿ ಬಸ್ನ, ಅದನ್ನು ನಾನೇ ರೆಡಿ ಮಾಡಿಸ್ತೀನಿ ನಮ್ಮ ಹುಡುಗರನ್ನ ಇಟ್ಬಿಟ್ಟು. ಅದನ್ನು ನೋಡಿ ಒಂದು ಸಲ ಕೂತ್ಕೊಂಡು ಎಲ್ಲ ಆರ್ಟಿಸ್ಟ್ನ ಕೂಡಿಸಿ ಡ್ರೈವ್ ಮಾಡೋವರೆಗೂ ನಮಗೆ ಒಂದು ಸಮಾಧಾನ ಇರಲಿಲ್ಲ. ಆಮೇಲೆ ಅದನ್ನು ಅದ್ಭುತವಾಗಿ ಬಂತು. ಈ ಥರ ಈಚ್ ಆ್ಯಂಡ್ ಎವ್ರಿಥಿಂಗ್ 1917 ಟೆಕ್ಸ್ಚರ್ನ ನಾವು ಮೂಡಿಸಿದ್ದೀವಿ. ಅದನ್ನು ಖಂಡಿತ ನೀವು ನೋಡಿದ್ರೆ ಆನ್ ಸ್ಕ್ರೀನಲ್ಲಿ ಖುಷಿ ಪಡುತ್ತೆ. ಈ ಥರ ಒಂದು ಅತ್ಯದ್ಭುತವಾದ ಅವಕಾಶ ಕೊಟ್ಟ ನಮ್ಮ ಪ್ರೇಮ್ ಸರ್ಗೆ, ನಮ್ಮ ಸುಪ್ರೀತ್ ಸರ್ಗೆ, ಕೆವಿನ್ ಅವ್ರಿಗೆ, ಮತ್ತು ಎಲ್ಲ ಅದರಿಂದ ಹಿಂದೆ ನನ್ನ ಜೊತೆಯಲ್ಲಿ ಶ್ರಮಪಟ್ಟಂಥ ನನ್ನ ವರ್ಕರ್ಸ್ಗಳಿಗೆ, ಆರ್ಟ್ ಅಸಿಸ್ಟೆಂಟ್ಗಳಿಗೆ, ಕಾರ್ಪೆಂಟರ್ಸ್ಗೆ, ಪೇಂಟರ್ಸ್ಗೆ, ಮತ್ತು ಎಲ್ಲ ಈಚ್ ಆ್ಯಂಡ್ ಒಂದು ಹೆಲ್ಪರ್ಸು, ಆಮೇಲೆ ನನ್ನ ಜೊತೆ ಸಹಕರಿಸಿದಂಥ ಮ್ಯಾನೇಜರ್ಸ್ಗಳಿಗೆ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.